ಮೊನ್ನೆ ಬೆಂಗಳೂರಿನಲ್ಲಿ ಗ್ರಾಮಾಂತರ ಕೋಗಿಲು ಗ್ರಾಮದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರ್ತಕ್ಕಂಥ ಶೆಡ್ಗಳನ್ನು ಸರ್ಕಾರ ಕಿತ್ತಾಕ್ತು. 167 ಶೆಡ್ಗಳು ಮಾಹಿತಿ ಕೊಟ್ಟ ಹಾಗೆ. ಅದಾಗಲೇ ಬಹಳ ದೊಡ್ಡ ಗಲಾಟೆ ಆಯಿತು. ಕೇರಳದ ಮುಖ್ಯಮಂತ್ರಿಯವರು ಮುಸ್ಲಿಮರ ಶೆಡ್ಗಳನ್ನು ಕಿತ್ತಾಕಿದ್ದಾರೆ ಅಂತ ಹೇಳಿದ್ರು. ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಆಯಿತು, ಸರ್ಕಾರ ಬಹಳ ಗಡಿಬಿಡಿಯಾಗಿ ನಿನ್ನೆ ಬಹುಶಃ 2ನೇ ತಾರೀಕು ಅವರಿಗೆ ಕೂಡಲೇ ಹಕ್ಕುಪತ್ರಗಳನ್ನು ಕೊಡ್ತೇವೆ, ಅವರಿಗೆ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ಲಾಟ್ಗಳಿಗೆ ಏನು ಇದ್ದಾವೆ ಅದನ್ನು ಕೊಡ್ತೀವಿ ಅಂತೇಳಿ ಹೇಳಿ ತರಾತುರಿನಲ್ಲಿ ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರು. ಎಲ್ಲ ಮಂತ್ರಿಗಳು ಅಲ್ಲಿಗೆ ಹೋಗಿ ಬಂದರು. ಅವ್ರು ಯಾರು ಏನು ಎತ್ತ ಅಂತೇಳಿ ಹೇಳಿ ಇವತ್ತಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ಬಂದು ಅಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಅವರೆಲ್ಲ ದಾಖಲೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈ ಸರ್ಕಾರದಲ್ಲಿ ಅನಧಿಕೃತವಾಗಿ ಬರೋರಿಗೆ ಭಾಳ ದೊಡ್ಡ ಆದ್ಯತೆ. ರೇಷನ್ ಕಾರ್ಡಿಂದ ಹಿಡಿದು ಅನೇಕ ಕಾರ್ಡುಗಳು ಅವರಿಗಲ್ಲಿ ಸಿಕ್ಕಿದ್ದಾವೆ. ಮತ್ತು ಮಂತ್ರಿಗಳ ಬಹಳ ಆಪ್ತರೆ ಅವ್ರನ್ನ ಕರ್ಕೊಂಡು ಬಂದಲ್ಲಿ ಸ್ಥಾಪನೆ ಮಾಡಿ ಹಣ ಕೂಡ ವಸೂಲಿ ಮಾಡಿದ್ದಾರೆ. ಸುಮಾರು 40-50 ಲಕ್ಷ ರೂಪಾಯಿವರೆಗೆ ವಸೂಲಿ ಮಾಡಿದ್ದಾರೆ ಅದಕ್ಕೆ ಅಂತೇಳಿ ಹೇಳುವಂಥ ಮಾಹಿತಿಗಳು ಇದ್ದಾವೆ. ಅಂಥವರಿಗೆ ಅವರು ಅನೇಕರು ಮೀಡಿಯಾದಲ್ಲಿ ಬರ್ತಾ ಇದೆ. ಬಾಂಗ್ಲಾದವರು ಕೆಲವರಿದ್ದಾರೆ, ಕೇರಳದವರಿದ್ದಾರೆ, ಆಂಧ್ರದವರಿದ್ದಾರೆ, ಜಮ್ಮು ಕಾಶ್ಮೀರದವರಿದ್ದಾರೆ. ನಿಮ್ಮ ಮೀಡಿಯಾದವರೇ ಹೋಗಿ ಮಾತಾಡಿಸಿದಾಗ ಅವ್ರಿಗೆ ಕನ್ನಡವೇ ಬರೋದಿಲ್ಲ. ಅಂಥವರೆಲ್ಲ ಇದ್ದಾರೆ. ಎಲ್ಲೆಲ್ಲಿ ಅವರು ಬಂದು ಅಲ್ಲಿ ಸ್ಥಾಪನೆ ಆದ ಕೂಡಲೇ ಅವರಿಗೆ ತಕ್ಷಣ ಸರ್ಕಾರ ಸ್ಪಂದಿಸ್ತದೆ. ಕೂಡಲೇ ಅವರಿಗೆ ನಿವೇಶನದ ಹಕ್ಕುಪತ್ರಗಳನ್ನು, ಫ್ಲಾಟ್ಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಆಶ್ಚರ್ಯ ಆಗ್ತದೆ. ನಾನು ಇದನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ, ನಮ್ಮ ಶರಾವತಿ ಮುಳುಗಡೆ ಅಲ್ಲಿಯ ಸಂತ್ರಸ್ತರಿಗೆ ಇಲ್ಲಿ ಎಲ್ಲ ಕಡೆ ತಂದು ಹಾಕಿ ಶಿವಮೊಗ್ಗ, ಶಿಕಾರಿಪುರ, ತೀರ್ಥಹಳ್ಳಿ ತಾಲೂಕು, ಹೊಸನಗರ ತಾಲೂಕು ಏರಿಯಾದಲ್ಲಿರುವಂಥ ಕಾಡಿನಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ಆ ಕಾಲದಲ್ಲಿ ರಾಜ್ಯಕ್ಕೆ ಬೆಳಕು ಕೊಟ್ಟಂಥ ಕುಟುಂಬಗಳು ಪ್ರಾಜೆಕ್ಟ್ನಲ್ಲಿ ಮನೆ ಜಮೀನನ್ನು ಕಳ್ಕೊಂಡಿರ್ತಕ್ಕಂಥವ್ರು. ಅಧಿಕೃತವಾಗಿ ಸರ್ಕಾರವೇ ಅವ್ರನ್ನ ತಂದಲ್ಲಿ ಕೂರಿಸಿದ್ದು, ಇದು ನಿಮ್ಮ ಜಮೀನು ಕೂತ್ಕೊಳ್ಳಿ ಅಂತೇಳಿ. ಕೆಲವರಿಗೆ ಹಕ್ಕುಪತ್ರ ಕೂಡ ಇದೆ, ಅವತ್ತೇ ಕೊಟ್ಟಿದ್ದು. ಆದರೆ ಅವರಿಗಿನ್ನೂ ಕೂಡ ಆ ಜಾಗವನ್ನು ಮಂಜೂರು ಮಾಡಿ ಅಧಿಕೃತವಾಗಿ ಕೊಡಲಿಲ್ಲ. 2 ವರ್ಷದಲ್ಲಿ ಇಲ್ಲಿ ಮನೆ ಕಟ್ಕೊಂಡಂಥ ಕೋಗಿಲು ಜನರಿಗೆ ಹರಿಬರಿನಲ್ಲಿ ಫ್ಲಾಟ್ಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. 60 ವರ್ಷದಿಂದ ಬದುಕು ಕಟ್ಕೊಂಡಿರ್ತಕ್ಕಂಥ ನಮ್ಮ ರೈತರಿಗೆ ಇನ್ನೂ ಕೊಡಲಿಲ್ಲ. ಇದೊಂದು ವಿಪರ್ಯಾಸ. ಯಾಕೆ ಅಂತ ಹೇಳಿದ್ರೆ, ಕೋಗಿಲಿನಲ್ಲಿ ಇರುವಂಥವರು ಸರ್ಕಾರದ ವೋಟ್ ಬ್ಯಾಂಕಿನ ಸಮುದಾಯ, ವೋಟ್ ಬ್ಯಾಂಕ್ ಸಮುದಾಯ, ಒಂದೇ ಸಮುದಾಯದವರಲ್ಲಿ ಇರುವಂಥದ್ದು. ಅವರಿಗೆ ಹರಿಬರಿನಲ್ಲಿ ಕೊಡ್ತಾರೆ. ಶರಾವತಿನಲ್ಲಿ ಇರ್ತಕ್ಕಂಥವ್ರು, ಈಗ ಉದಾಹರಣೆಗೆ ನಾವೇ ಕೇಂದ್ರಕ್ಕೆ ಹೋಗಿ ಒಪ್ಪಿಸಿ ಕೇಂದ್ರವನ್ನು ಎಲ್ಲ ಮಾಡಿದ್ದೀವಿ. ಗ್ರೀನ್ ಬೆಂಚ್ ಕೂಡ ಈಗಾಗಲೇ ಹೇಳಿದೆ, ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೂತು ಯಾರ್ಯಾರಿಗೆ ಕೊಡ್ಬೋದು ಅಂತೇಳಿ ಒಪ್ಪಂದ ಮಾಡ್ಕೊಂಡು ಕೊಡಲಿಕ್ಕೇನು ತೊಂದರೆ ಇಲ್ಲ, ನಮಗೊಂದು ವಿಷಯ ತಿಳಿಸಿ ಅಂತ ಅಷ್ಟೇ. ಆಶ್ಚರ್ಯ ಅಂತ ಹೇಳಿದ್ರೆ, ಈಗ 1.5 ವರ್ಷದಿಂದ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಒಂದು ತಿಂಗಳುಗಳ ಕಾಲ ಅಲ್ಲೇನೋ ಸರ್ವೆ ಮಾಡೋದು ಅದು ಇದು ನಡೀತು. ಈಗ ಏನಾಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ನನ್ನ ಮಾಹಿತಿಯ ಪ್ರಕಾರ ಇನ್ನೂ ಶಿವಮೊಗ್ಗದಿಂದ ಹೋಗಲಿಲ್ಲ ಅದು ಫೈಲ್ಗಳು.
ಹೋಗಲಿಕ್ಕೆ ಬಹುಶಃ ಇನ್ನೂ 2-3 ತಿಂಗಳು ಆಗೋದಿಲ್ಲ. ಏನೂ ಮಾಡ್ತಾ ಇಲ್ಲ, ಸ್ಥಗಿತ ಆಗಿದೆ ಕೆಲಸ. ಈ ಕೋಗಿಲಿನಲ್ಲಿ ಒಂದು ಸಮುದಾಯಕ್ಕೆ ಕೊಟ್ಟಂಥ ಆದ್ಯತೆಯನ್ನು ನಮ್ಮ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಯಾಕೆ ಕೊಡಲಿಕ್ಕೆ ಆಗೋದಿಲ್ಲ ಸರ್ಕಾರ? ಇದಕ್ಕೆ ಯಾಕೆ ಕಾಳಜಿ ಇಲ್ಲ? ಯಾಕೆಂದರೆ ನಿಮ್ಮ ವೋಟ್ ಬ್ಯಾಂಕ್ ಸಮುದಾಯ ಇಲ್ಲಿ ಇಲ್ಲ ಅಂತಲೇ ಹೇಳಿ ಇವ್ರನ್ನ ಹೇಗೆ ಬೇಕಾದ್ರೂ ಹಾಗೆ ನಡೆಸ್ಕೊಳ್ಬೋದು ಅಂತೇಳಿ ಹೇಳಿ ಸರ್ಕಾರಕ್ಕೆ ಅನಿಸಿದೆಯಾ ಅಂತ. ಆದ್ದರಿಂದ ಈ ಕೃತ್ಯವನ್ನು ಖಂಡಿಸ್ತೇವೆ. ಅವರಿಗೆ ಹಕ್ಕುಪತ್ರ ಕೊಡುವ ಮೊದಲು ಶರಾವತಿ ಮುಳುಗಡೆಯವರಿಗೆ ಕೊಡಬೇಕು. ಸ್ವತಃ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಕೂಡ 500ರಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ನಮ್ಮ ಸರ್ಕಾರ ಬಂದರೆ ನಿಮಗೆಲ್ಲ ಇಮ್ಮಿಡಿಯೇಟ್ ಕೊಡ್ತೀವಿ ಅಂತ. ಸರ್ಕಾರ ಬಂದು 3 ವರ್ಷದ ಹತ್ತಿರ ಆಗ್ತದೆ, ಏನೂ ಕೆಲಸ ಆಗಲಿಲ್ಲ. ಅಡ್ಡಿ ಗ್ರೀನ್ ಬೆಂಚಿಂದಿತ್ತು. ಇವತ್ತು ಕೇಂದ್ರ ಸರ್ಕಾರವನ್ನು ಒಪ್ಪಿಸಿ ಎಲ್ಲ ಮಾಡಿದ್ದೀವಿ. ರಾಜ್ಯ ಸರ್ಕಾರದ ನಿಷ್ಕಾಳಜಿಯಿಂದಾಗಿ ಇವತ್ತು ಶರಾವತಿ ಮುಳುಗಡೆ ರೈತರ ಕೆಲಸಗಳು ಹಿಂದೆ ಬಿದ್ದಿದ್ದಾವೆ. ಯಾವುದೇ ಕೆಲಸವೂ ಆಗ್ತಾಯಿಲ್ಲ. ನೋಡಿ, ಈಗ ಜಿಲ್ಲಾಧಿಕಾರಿ ಬದಲಾವಣೆ ಆದವು. ಹಿಂದಿದ್ದಂಥ ಜಿಲ್ಲಾಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಇತ್ತು. ಅವ್ರು ಮಾಡೋದು ಡಿಲೇ ಆಯಿತು, ಅದು ಪ್ರಶ್ನೆ ಬೇರೆ. ಒಂದಷ್ಟು ಮಾಹಿತಿ ಇತ್ತು. ಈಗ ಬಂದಂಥ ಜಿಲ್ಲಾಧಿಕಾರಿ ಮತ್ತೆ ಅದನ್ನು ಅಭ್ಯಾಸ ಮಾಡಬೇಕಾಗಿದೆ. ಇನ್ನೆಷ್ಟು ದಿವಸ ಹೋಗ್ತದೆ ಗೊತ್ತಿಲ್ಲ. ಆದ್ದರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡಿಗರ ಅಲ್ಲದೆ ಇರುವಂಥ ಕೋಗಿಲು ನಿವಾಸಿಗಳಿಗೆ ಹರಿಬರಿನಲ್ಲಿ ಹಕ್ಕುಪತ್ರ ಕೊಡಲಿಕ್ಕೆ ಹೊರಟಿದೆ. ನಮ್ಮ ಕನ್ನಡ ನಾಡಿಗೆ ಬೆಳಕು ಕೊಟ್ಟಂಥ ಶರಾವತಿ ಮುಳುಗಡೆದಾರರನ್ನ ನೆಗ್ಲೆಕ್ಟ್ ಮಾಡಿದೆ, ಕಾಳಜಿ ತೋರಿಸಲಿಲ್ಲ. ಅದನ್ನು ಖಂಡಿಸ್ತೇವೆ. ಇವರಿಗೆ ತಕ್ಷಣ ಹಕ್ಕುಪತ್ರಗಳನ್ನು ಕೊಡುವಂಥ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ.